ಎಲ್ಲಾರ್ಗು ಇಷ್ಟ ಅಲ್ಲ. ನೀವು ಗಣೇಶನ್ ಮಾಡಿದ್ದೀರಾ, ಅವ್ರ ಅಪ್ಪನ್ ಮಾಡಿದ್ದೀರಾ? ಗಣೇಶನ್ ಮಾಡಿದ್ದೀರಾ. ಗಣೇಶರ ಅಪ್ಪ ಯಾರು? ಶಿವ. ಶಿವನ್ ನೋಡಿದ್ದೀರಾ ಎಲ್ಲ ನೀವು? ಹೆಂಗಿರ್ತಾನೆ? ಕೈಲೊಂದು ತ್ರಿಶೂಲ, ಜುಟ್ಟು, ಹಾವುಗಳೆಲ್ಲ ಸುತ್ಕೊಂಡಿರ್ತಾನೆ. ಅವನು ಶಿವ. ಅವ್ರ ಮಗ ಗಣೇಶ. ಗಣೇಶ ಹೆಂಗ್ ಹುಡ್ತಾ ಯಾರಿಗ್ ಗೊತ್ತು? ಗಣೇಶ ಹೆಂಗ್ ಹುಡ್ತಾ ಅಂದ್ರೆ, ಪಾರ್ವತಿ ಅಂದ್ರೆ ಶಿವನ ಹೆಂಡತಿ ಸ್ನಾನ ಮಾಡಕ್ ಹೋಗಿರ್ತಾರೆ. ಅವಾಗ ಬಾಗ್ಲಿರಲ್ಲ ಬಚ್ಚಲ್ ಮನೆಗೆ. ಅವಾಗ ಏನ್ ಮಾಡ್ತಾರೆ, ಒಂದ್ ಮಗುನ ಮಣ್ಣಲ್ಲಿ, ನೀವೆಲ್ಲ ಈ ಮಣ್ಣಲ್ಲಿ ತಾನೇ ಮಾಡಿದ್ದು, ಮಣ್ಣಲ್ಲಿ ಒಂದ್ ಮಗು ಮಾಡಿ ಅದಕ್ಕೆ ಜೀವ ಕೊಟ್ಟು, ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ ಪಾಪು, ಯಾರು ಬರ್ದೇ ಇರೋ ತರ ನೋಡ್ಕೊ ಅಂತ ಹೇಳಿರ್ತಾಳೆ. ಅವಾಗ ಶಿವ ಇಲ್ಲೋ ಹೊರಗಡೆ ಹೋಗಿದ್ದನು ಬರ್ತಾನೆ. ಬಂದೇನ್ ಮಾಡ್ತಾನೆ, ಮನೆ ಒಳಗಡೆ ಹೋಗ್ಬೇಕಾಗತ್ತೆ. ಗಣೇಶ ಬಿಡಲ್ಲ. ಏನ್ ಮಾಡ್ತಾನೆ ಗೊತ್ತಾ? ಅಮ್ಮ ಸ್ನಾನ ಮಾಡ್ತಿದ್ರೆ ಒಳಗಡೆ ಬರ್ಕಂಗಿಲ್ಲ ನೀನು ಅಂದ್ಬಿಟ್ಟು ತಡಿತಾನೆ. ಆವಾಗ ಗಣೇಶ ತುಂಬಾ ಗಲಾಟೆ ಮಾಡ್ತಾನೆ ಅಪ್ಪನ ಮೇಲೆ. ಯಾಕೆ ಅಂದ್ರೆ ಅಮ್ಮ ಹೇಳಿರ್ತಾರೆ ಏನಂತ, ಒಳಗಡೆ ಬಿಡಬೇಡ ಅಂತ. ನೀವು ಅದೇ ತರ ತಾನೆ ಮಮ್ಮಿ ಮಾತೆಲ್ಲ ಕೇಳ್ತಿರಲ್ವಾ? ಯಾರು ಕೇಳಲ್ಲ ಇಲ್ಲಿ? ಎಲ್ಲರೂ ಕೇಳ್ತೀರ. ನೀವು ಗಣೇಶನ್ ತರ ಗುಡ್ ಬಾಯ್ ಅಲ್ವಾ, ಗುಡ್ ಗರ್ಲ್. ಹಾಗಾಗಿ ಆ ಗಣೇಶ ಏನ್ ಮಾಡ್ತಾನೆ, ತಡೆದಾಗ ಶಿವ ಕೋಪ ಬಂದು ಕತ್ತರಿಸ್ಬಿಡ್ತಾನೆ ಗಣೇಶಂದ. ಗಣೇಶ ಸತ್ತೋಯ್ತಾನೆ ಅಲ್ವಾ. ಅವಾಗ ಅಮ್ಮ ಅಳ್ತಾ ಇರ್ತಾಳೆ ಪಾರ್ವತಿ, ನನ್ ಮಗು ಸತ್ತೋಯ್ತು ಬೇಕು ಅಂತ ಹೇಳಿ. ಅವಾಗ ಏನ್ ಮಾಡ್ತಾನೆ ಶಿವ, ಒಂದ್ 4-5 ಜನ ಕರೆಸಿ, ಹೋಗ್ರಪ್ಪ ಎಲ್ಲಾದ್ರೂ ಒಂದ್ ಪ್ರಾಣಿ ತಲೆ ತಗೊಂಬನ್ನಿ ಅಂತಾನೆ. ಆ ತಲೆ ತರೋದಕ್ಕೆ ಅಂತ ಇವರೆಲ್ಲ ಏನ್ ಮಾಡ್ತಾರೆ, ಹೋಗ್ತಾರೆ. ಒಂದ್ ಆನೆ ನಿದ್ದೆ ಮಾಡ್ತಾ ಇರುತ್ತೆ. ಆನೆ ತಲೆನ ಕಡ್ಕೊಂಬಂದು ಗಣೇಶನ್ಗೆ ಇಡ್ತಾರೆ. ಆವಾಗ ಎಲ್ಲಾ ದೇವತೆಗಳು ಅಂದ್ರೆ ಈ ಭೂಮಿ ಮೇಲೆ ಇರುವಂತ ಎಲ್ಲಾ ದೇವತೆಗಳು ಬಂದು ಅವ್ರಿಗೆ ಆಶೀರ್ವಾದ ಮಾಡಿ ಜೀವ ಕೊಡ್ತಾರೆ. ಆಗ ಗಣೇಶ ಎದ್ ನಿಂತ್ಕೊಳ್ತಾನೆ. ಅವಾಗ ಏನ್ ಮಾಡ್ತಾರೆ, ಗಣಗಳ ಅಧಿಪತಿ ಗಣೇಶ ಅಂತಾರೆ. ಗಣಗಳು ಅಂದ್ರೆ ನೀವೆಲ್ಲ ಗಣಗಳು ಅಂದ್ರೆ ಒಂದು ಗ್ರೂಪ್ ಅಂತ. ಶಿವನ್ ಜೊತೆನಲ್ಲಿ ಈಗ ನೀವೆಲ್ಲ ಯಾವ ಸ್ಕೂಲ್ನವರು ಅಲ್ವಾ, ನಿಮ್ಗೊಬ್ರು ಲೀಡರ್ ಇರ್ತಾರಲ್ವಾ, ಅವ್ರ ಲೀಡರ್ ಇರ್ತಾರ ತಾನೆ. ಅದೇ ತರ ಎಲ್ಲರಿಗೂ ಇವರು ಲೀಡ್ರು. ಯಾರು? ಗಣೇಶ. ಯಾಕೆ ಗಣೇಶ ಅಂದ್ರೆ ಅಷ್ಟು ದೇವಾನು ದೇವತೆಗಳು ಅವ್ರಿಗೆ ಬುದ್ಧಿ ಕೊಟ್ಟಿರ್ತಾರೆ, ವಿದ್ಯೆ ಕೊಟ್ಟಿರ್ತಾರೆ, ಎಲ್ಲನೂ ಕೊಟ್ಟಿರ್ತಾರೆ. ಹಾಗಾಗಿ ಲೀಡ್ರು. ನಾವು ಅದಕ್ಕೆ ಗಣೇಶನ್ಗೆ ವಿದ್ಯೆ ಕೊಡು, ಬುದ್ಧಿ ಕೊಡು ಅಂತ ಎಲ್ಲ ನಾವೇನ್ ಮಾಡ್ತೀವಿ, ಗಣೇಶನ್ನ ಬೇಡ್ಕೊಳ್ತೀವಿ. ಅದೇ ತಾನೇ ನೀವೆಲ್ಲ ಮಾಡಿದ್ ಇವತ್ತು ಅಲ್ವಾ? ಗೊತ್ತಾಯ್ತಾ ಗಣೇಶನ್ ಕತೆ? ಇನ್ನೊಂದು, ನೀವೆಲ್ಲ ಗಣೇಶನ್ ಮಾಡಿದ್ರಲ್ಲ, ಗಣೇಶನ್ ಮಾಡಿದಾಗ ನಿಮ್ ಕೈಗೆ ರಂಗನಾಥ್ ಏನ್ ಕೊಟ್ಟಿದ್ರು? ಮಣ್ಣು ಕೊಟ್ಟಿದ್ರು. ಎಸ್, ಗುಡ್. ಆ ಮಣ್ಣಲ್ಲಿ ನೀವೇನೇನ್ ಮಾಡಿದ್ರಿ? ಗಣೇಶನ್ ಮಾಡೋದಕ್ಕಿಂತ ಮೊದಲು ಕೈ ಮಾಡಿದ್ರಿ, ಕಾಲ್ ಮಾಡಿದ್ರಿ, ದಪ್ಪದೊಂದು ಹೊಟ್ಟೆ ಮಾಡಿದ್ರಿ, ಸೊಂಡ್ಲು ಮಾಡಿದ್ರಿ, ಎಲ್ಲಾನು ಮಾಡಿದ್ರಲ್ವಾ? ಎಲ್ಲಾನು ಮಾಡಾದ್ಮೇಲೆ ಆ ಗಣೇಶನ ತಗೊಂಬಂದ್ ಇವತ್ತು ಪೂಜೆ ಮಾಡ್ತಾ ಇದ್ದೀರಾ. ಖುಷಿ ಆಗುತ್ತಲ್ಲ ನಿಮ್ಮೆಲ್ಲರಿಗೂ ಅಲ್ವಾ? ಇದರಿಂದ ಏನ್ ತಿಳ್ಕೊಬಹುದು ನಾವು? ಮಣ್ಣು ಅನ್ನೋದು ಎಲ್ಲ ನೀವೊಂಥರ ಮಣ್ಣಿದ್ದಂಗೆ ಅಲ್ವಾ? ನಿಮ್ಮನ್ನ ಯಾವ ಅದಕ್ ಬೇಕಾದ್ರೂ ತಗೋಬಹುದು. ಅದನ್ನ ಮಾಡೋದು ಯಾರ್ಯಾರು ಅಂತ ಅಂದ್ರೆ ಅಪ್ಪ, ಅಮ್ಮ, ಟೀಚರ್ಗಳು ಎಲ್ಲ ನಿಮ್ಮನ್ನ ತಯಾರು ಮಾಡ್ತಾ ಇದ್ದಾರೆ. ಅಂದ್ರೆ ಗಣೇಶನ್ ಮಾಡ್ತಾರೆ ಅಂತ ಅಲ್ಲ, ನಾಳೆ ಒಬ್ರು ಇಂಜಿನಿಯರ್ ಆಗ್ಬೋದು, ಒಬ್ಬ ಡಾಕ್ಟರ್ ಆಗ್ಬೋದು, ಒಬ್ಬ ಟೀಚರ್ ಆಗ್ಬೋದು, ಒಬ್ಬ MLA ಆಗ್ಬೋದು, MP ಆಗ್ಬೋದು, ಈ ದೇಶದ ಪ್ರಧಾನಿ ರಾಷ್ಟ್ರಪತಿನೂ ಕೂಡ ಆಗ್ಬೋದು ಅಲ್ವಾ? ಹಾಗಾಗಿ ನೀವೇನ್ ಮಾಡ್ಬೇಕು, ಅಪ್ಪ ಅಮ್ಮನ ಮಾತನ್ನ, ಟೀಚರ್ ಮಾತನ್ನ ಅವ್ರು ಏನ್ ಹೇಳ್ತಾರೋ ಹಂಗ ಹೇಳ್ಕೊಟ್ರೆ, ಕಲ್ತ್ಕೊಂಡ್ರೆ ನೀವು ಕೂಡ ನಾಳೆ, ಇವತ್ತು ಯಾರ್ದಿನ್ನ ಹೆಸರೇನು? ರಿಷಿಕಾ. ನಾಳೆ ಡಾಕ್ಟರ್ ರಿಷಿಕಾ ಆಗ್ಬಹುದು ಅಲ್ವಾ? ಯಾರಿಗ್ ಗೊತ್ತು ಯಾರಾಗ್ತಾರೆ ಅಂತ ಹೇಳಿ. ಹಂಗಾಗಿ ನೀವೆಲ್ಲ ಏನ್ ಮಾಡಿದ್ದು ಇವಾಗ, ಆ ಮಣ್ಣು ಅನ್ನೋ ಒಂದು ವಿಚಾರವನ್ನ ತಗೊಂಡು ಅದಕ್ಕೆ ಕೈ ಕಾಲು ಎಲ್ಲಾನು ಸಣ್ಳುಗಳನ್ನ ಕೊಟ್ಟು ಸಂಸ್ಕಾರ ಕೊಟ್ಟಿದ್ದಕ್ಕೆ ಈ ದಿನ ಪೂಜೆ ಆಗ್ತಾ ಇದೆ. ನೀವು ಕೂಡ ಅಪ್ಪ ಅಮ್ಮನ ಮಾತನ್ನ ಕೇಳಿ ನಿಜವಾಗ್ಲೂ ಒಳ್ಳೆ ಎಜುಕೇಶನ್ ಮಾಡಿ ಒಳ್ಳೆ ಮಕ್ಕಳಾಗಿ ಸಮಾಜದಲ್ಲಿ ಬೆಳೆದ್ರೆ ನಾಳೆ ನಿಮ್ಗೂ ಕೂಡ ಗಣೇಶನಿಗೆ ಸಿಕ್ಕಂತ ಸ್ಥಾನ, ಮಾನ, ಗೌರವ ಎಲ್ಲ ಸಿಗುತ್ತೆ. ಓಕೆನಾ? ಇವತ್ತೊಂದು ನಾವೆಲ್ಲ ಮಕ್ಕಳು ಸಂಕಲ್ಪ ಮಾಡೋಣ.
ಏನಂತ? ನಾವು ಗಣೇಶನ್ ತರ ಮಮ್ಮಿ ಡ್ಯಾಡಿ ಗುರುಗಳನ್ನ ಮಾತಾ ಕೇಳ್ತೀವಿ, ಚೆನ್ನಾಗಿ ಓದ್ತೀವಿ ಅಂತ ಹೇಳಿ ನೀವೆಲ್ಲ ಕೈ ಮುಗಿದು ಗಣೇಶನಲ್ಲಿ ಪ್ರೇಯರ್ ಮಾಡ್ಕೊಳ್ಳಿ. ಎಲ್ಲರಿಗೂ ಇಷ್ಟ ಅಲ್ಲ? ನೀವು ಗಣೇಶನ್ ಮಾಡಿದ್ದೀರಾ? ಅವ್ರ ಅಪ್ಪನ್ ಮಾಡಿದ್ದೀರಾ? ಗಣೇಶನ್ ಮಾಡಿದ್ದೀರಾ? ಗಣೇಶರ ಅಪ್ಪ ಯಾರು? ಶಿವ. ಶಿವನ್ ನೋಡಿದ್ದೀರಾ ಎಲ್ಲ ನೀವು? ಹೆಂಗಿರ್ತಾನೆ? ಕೈಲೊಂದು ತ್ರಿಶೂಲ, ಜುಟ್ಟು, ಹಾವುಗಳೆಲ್ಲ ಸುತ್ಕೊಂಡಿರ್ತಾನೆ, ಅವನು ಶಿವ. ಅವ್ರ ಮಗ ಗಣೇಶ. ಗಣೇಶ ಹೆಂಗ್ ಹುಡ್ತಾ ಯಾರಿಗ್ ಗೊತ್ತು? ಗಣೇಶ ಹೆಂಗ್ ಹುಡ್ತಾ ಅಂದ್ರೆ, ಪಾರ್ವತಿ ಅಂದ್ರೆ ಶಿವನ ಹೆಂಡತಿ ಸ್ನಾನ ಮಾಡಕ್ ಹೋಗಿರ್ತಾರೆ. ಅವಾಗ ಬಾಗ್ಲಿರಲ್ಲ ಬಚ್ಚಲ್ ಮನೆಗೆ. ಅವಾಗ ಏನ್ ಮಾಡ್ತಾರೆ, ಒಂದ್ ಮಗುನ ಮಣ್ಣಲ್ಲಿ, ನೀವೆಲ್ಲ ಈ ಮಣ್ಣಲ್ಲಿ ತಾನೇ ಮಾಡಿದ್ದು, ಮಣ್ಣಲ್ಲಿ ಒಂದು ಮಗು ಮಾಡಿ ಅದಕ್ಕೆ ಜೀವ ಕೊಟ್ಟು ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ ಪಾಪು, ಯಾರು ಬರ್ದೇ ಇರೋ ತರ ನೋಡ್ಕೊ ಅಂತ ಹೇಳಿರ್ತಾಳೆ. ಅವಾಗ ಶಿವ ಇಲ್ಲೋ ಹೊರಗಡೆ ಹೋಗಿದ್ದನು ಬರ್ತಾನೆ. ಬಂದೇನ್ ಮಾಡ್ತಾನೆ, ಮನೆ ಒಳಗಡೆ ಹೋಗ್ಬೇಕಾಗತ್ತೆ, ಗಣೇಶ ಬಿಡಲ್ಲ. ಏನ್ ಮಾಡ್ತಾನೆ ಗೊತ್ತಾ? ಅಮ್ಮ ಸ್ನಾನ ಮಾಡ್ತಿದಾರೆ, ಒಳಗಡೆ ಬರ್ಕಂಗಿಲ್ಲ ನೀನು ಅಂದ್ಬಿಟ್ಟು ತಡಿತಾನೆ. ಆವಾಗ ಗಣೇಶ ತುಂಬಾ ಗಲಾಟೆ ಮಾಡ್ತಾನೆ ಅಪ್ಪನ ಮೇಲೆ. ಯಾಕೆ ಅಂದ್ರೆ ಅಮ್ಮ ಹೇಳಿರ್ತಾರೆ ಏನಂತ, ಒಳಗಡೆ ಬಿಡಬೇಡ ಅಂತ. ನೀವು ಅದೇ ತರ ತಾನೆ ಮಮ್ಮಿ ಮಾತೆಲ್ಲ ಕೇಳ್ತಿರಲ್ವಾ? ಯಾರು ಕೇಳಲ್ಲ ಇಲ್ಲಿ? ಎಲ್ಲರೂ ಕೇಳ್ತೀರ. ನೀವು ಗಣೇಶನ್ ತರ ಗುಡ್ ಬಾಯ್ ಅಲ್ವಾ, ಗುಡ್ ಗರ್ಲ್. ಹಾಗಾಗಿ ಆ ಗಣೇಶ ಏನ್ ಮಾಡ್ತಾನೆ, ತಡೆದಾಗ ಶಿವ ಕೋಪ ಬಂದು ಕತ್ತರಿಸ್ಬಿಡ್ತಾನೆ ಗಣೇಶಂದ. ಗಣೇಶ ಸತ್ತೋಯ್ತಾನೆ ಅಲ್ವಾ? ಆವಾಗ ಅಮ್ಮ ಅಳ್ತಾ ಇರ್ತಾಳೆ ಪಾರ್ವತಿ, ನನ್ ಮಗು ಸತ್ತೋಯ್ತು ಬೇಕು ಅಂತ ಹೇಳಿ. ಅವಾಗ ಏನ್ ಮಾಡ್ತಾನೆ ಶಿವ, ಒಂದ್ 4-5 ಜನ ಕರೆಸಿ, ಹೋಗ್ರಪ್ಪ ಎಲ್ಲಾದ್ರೂ ಒಂದ್ ಪ್ರಾಣಿ ತಲೆ ತಗೊಂಬನ್ನಿ ಅಂತಾನೆ. ಆ ತಲೆ ತರೋದಕ್ಕೆ ಅಂತ ಇವರೆಲ್ಲ ಏನ್ ಮಾಡ್ತಾರೆ, ಹೋಗ್ತಾರೆ. ಒಂದ್ ಆನೆ ನಿದ್ದೆ ಮಾಡ್ತಾ ಇರುತ್ತೆ, ಆನೆ ತಲೆನ ಕಡ್ಕೊಂಬಂದು ಗಣೇಶನ್ಗೆ ಇಡ್ತಾರೆ. ಆವಾಗ ಎಲ್ಲಾ ದೇವತೆಗಳು ಅಂದ್ರೆ ಈ ಭೂಮಿ ಮೇಲೆ ಇರುವಂತ ಎಲ್ಲಾ ದೇವತೆಗಳು ಬಂದು ಅವ್ರಿಗೆ ಆಶೀರ್ವಾದ ಮಾಡಿ ಜೀವ ಕೊಡ್ತಾರೆ. ಆಗ ಗಣೇಶ ಎದ್ ನಿಂತ್ಕೊಳ್ತಾನೆ. ಅವಾಗ ಏನ್ ಮಾಡ್ತಾರೆ, ಗಣಗಳ ಅಧಿಪತಿ ಗಣೇಶ ಅಂತಾರೆ. ಗಣಗಳು ಅಂದ್ರೆ ನೀವೆಲ್ಲ ಗಣಗಳು ಅಂದ್ರೆ ಒಂದು ಗ್ರೂಪ್ ಅಂತ. ಶಿವನ್ ಜೊತೆನಲ್ಲಿ ಈಗ ನೀವೆಲ್ಲ ಯಾವ ಸ್ಕೂಲ್ನವರು ಅಲ್ವಾ? ನಿಮ್ಗೊಬ್ರು ಲೀಡರ್ ಇರ್ತಾರಲ್ವಾ? ಅವ್ರ ಲೀಡರ್ ಇರ್ತಾರ ತಾನೆ. ಅದೇ ತರ ಎಲ್ಲರಿಗೂ ಇವರು ಲೀಡ್ರು. ಯಾರು? ಗಣೇಶ. ಯಾಕೆ ಗಣೇಶ ಅಂದ್ರೆ ಅಷ್ಟು ದೇವಾನು ದೇವತೆಗಳು ಅವ್ರಿಗೆ ಬುದ್ಧಿ ಕೊಟ್ಟಿರ್ತಾರೆ, ವಿದ್ಯೆ ಕೊಟ್ಟಿರ್ತಾರೆ, ಎಲ್ಲನೂ ಕೊಟ್ಟಿರ್ತಾರೆ. ಹಾಗಾಗಿ ಲೀಡ್ರು. ನಾವು ಅದಕ್ಕೆ ಗಣೇಶನ್ಗೆ ವಿದ್ಯೆ ಕೊಡು, ಬುದ್ಧಿ ಕೊಡು ಅಂತ ಎಲ್ಲ ನಾವೇನ್ ಮಾಡ್ತೀವಿ, ಗಣೇಶನ್ನ ಬೇಡ್ಕೊಳ್ತೀವಿ. ಅದೇ ತಾನೇ ನೀವೆಲ್ಲ ಮಾಡಿದ್ ಇವತ್ತು ಅಲ್ವಾ? ಗೊತ್ತಾಯ್ತಾ ಗಣೇಶನ್ ಕತೆ? ಇನ್ನೊಂದು, ನೀವೆಲ್ಲ ಗಣೇಶನ್ ಮಾಡಿದ್ರಲ್ಲ, ಗಣೇಶನ್ ಮಾಡಿದಾಗ ನಿಮ್ ಕೈಗೆ ರಂಗನಾಥ್ ಏನ್ ಕೊಟ್ಟಿದ್ರು? ಮಣ್ಣು ಕೊಟ್ಟಿದ್ರು. ಎಸ್, ಗುಡ್. ಆ ಮಣ್ಣಲ್ಲಿ ನೀವೇನೇನ್ ಮಾಡಿದ್ರಿ? ಗಣೇಶನ್ ಮಾಡೋದಕ್ಕಿಂತ ಮೊದಲು ಕೈ ಮಾಡಿದ್ರಿ, ಕಾಲ್ ಮಾಡಿದ್ರಿ, ದಪ್ಪದೊಂದು ಹೊಟ್ಟೆ ಮಾಡಿದ್ರಿ, ಸೊಂಡ್ಲು ಮಾಡಿದ್ರಿ, ಎಲ್ಲಾನು ಮಾಡಿದ್ರಲ್ವಾ? ಎಲ್ಲಾನು ಮಾಡಾದ್ಮೇಲೆ ಆ ಗಣೇಶನ ತಗೊಂಬಂದು ಇವತ್ತು ಪೂಜೆ ಮಾಡ್ತಾ ಇದ್ದೀರಾ. ಖುಷಿ ಆಗುತ್ತಲ್ಲ ನಿಮ್ಮೆಲ್ಲರಿಗೂ ಅಲ್ವಾ? ಇದರಿಂದ ಏನ್ ತಿಳ್ಕೊಬಹುದು ನಾವು? ಮಣ್ಣು ಅನ್ನೋದು ಎಲ್ಲ ನೀವೊಂಥರ ಮಣ್ಣಿದ್ದಂಗೆ ಅಲ್ವಾ? ನಿಮ್ಮನ್ನ ಯಾವ ಅದಕ್ಕೆ ಬೇಕಾದ್ರೂ ತಗೋಬಹುದು. ಅದನ್ನ ಮಾಡೋದು ಯಾರ್ಯಾರು ಅಂತ ಅಂದ್ರೆ ಅಪ್ಪ, ಅಮ್ಮ, ಟೀಚರ್ಗಳು ಎಲ್ಲ ನಿಮ್ಮನ್ನ ತಯಾರು ಮಾಡ್ತಾ ಇದ್ದಾರೆ. ಅಂದ್ರೆ ಗಣೇಶನ್ ಮಾಡ್ತಾರೆ ಅಂತ ಅಲ್ಲ, ನಾಳೆ ಒಬ್ರು ಇಂಜಿನಿಯರ್ ಆಗ್ಬೋದು, ಒಬ್ಬ ಡಾಕ್ಟರ್ ಆಗ್ಬೋದು, ಒಬ್ಬ ಟೀಚರ್ ಆಗ್ಬೋದು, ಒಬ್ಬ MLA ಆಗ್ಬೋದು, MP ಆಗ್ಬೋದು, ಈ ದೇಶದ ಪ್ರಧಾನಿ ರಾಷ್ಟ್ರಪತಿನೂ ಕೂಡ ಆಗ್ಬೋದು ಅಲ್ವಾ? ಹಾಗಾಗಿ ನೀವೇನ್ ಮಾಡ್ಬೇಕು, ಅಪ್ಪ ಅಮ್ಮನ ಮಾತನ್ನ, ಟೀಚರ್ ಮಾತನ್ನ ಅವ್ರು ಏನ್ ಹೇಳ್ತಾರೋ ಹಂಗ ಹೇಳ್ಕೊಟ್ರೆ, ಕಲ್ತ್ಕೊಂಡ್ರೆ ನೀವು ಕೂಡ ನಾಳೆ, ಇವತ್ತು ಯಾರ್ದಿನ್ನ ಹೆಸರೇನು? ರಿಷಿಕಾ. ನಾಳೆ ಡಾಕ್ಟರ್ ರಿಷಿಕಾ ಆಗ್ಬಹುದು ಅಲ್ವಾ? ಯಾರಿಗ್ ಗೊತ್ತು ಯಾರಾಗ್ತಾರೆ ಅಂತ ಹೇಳಿ. ಹಂಗಾಗಿ ನೀವೆಲ್ಲ ಏನ್ ಮಾಡಿದ್ದು ಇವಾಗ, ಆ ಮಣ್ಣು ಅನ್ನೋ ಒಂದು ವಿಚಾರವನ್ನ ತಗೊಂಡು ಅದಕ್ಕೆ ಕೈ ಕಾಲು ಎಲ್ಲಾನು ಸಣ್ಳುಗಳನ್ನ ಕೊಟ್ಟು ಸಂಸ್ಕಾರ ಕೊಟ್ಟಿದ್ದಕ್ಕೆ ಈ ದಿನ ಪೂಜೆ ಆಗ್ತಾ ಇದೆ. ನೀವು ಕೂಡ ಅಪ್ಪ ಅಮ್ಮನ ಮಾತನ್ನ ಕೇಳಿ
ನಿಜವಾಗ್ಲೂ ಒಳ್ಳೆ ಎಜುಕೇಶನ್ ಮಾಡಿ ಒಳ್ಳೆ ಮಕ್ಕಳಾಗಿ ಸಮಾಜದಲ್ಲಿ ಬೆಳೆದ್ರೆ ನಾಳೆ ನಿಮ್ಗೂ ಕೂಡ ಗಣೇಶನಿಗೆ ಸಿಕ್ಕಂತ ಸ್ಥಾನ ಮಾನ ಗೌರವ ಎಲ್ಲ ಸಿಗುತ್ತೆ. ಓಕೆನಾ? ಇವತ್ತೊಂದು ನಾವೆಲ್ಲ ಮಕ್ಕಳೊಂದು ಸಂಕಲ್ಪ ಮಾಡೋಣ. ಏನಂತ? ನಾವು ಗಣೇಶನ್ ತರ ಮಮ್ಮಿ ಡ್ಯಾಡಿ ಗುರುಗಳನ್ನ ಮಾತಾ ಕೇಳ್ತೀವಿ, ಚೆನ್ನಾಗಿ ಓದ್ತೀವಿ ಅಂತ ಹೇಳಿ ನೀವೆಲ್ಲ ಕೈ ಮುಗಿದು ಗಣೇಶನಲ್ಲಿ ಪ್ರೇಯರ್ ಮಾಡ್ಕೊಳ್ಳಿ. ಓಕೆನಾ? ಸ್ಲೋಲಿ. 1 2 3 4